ಚೆನ್ನಾಗಿದೆ. ಸ್ಮೈಲ್ ಪಿಂಕ್ ಬಾರ್ಬಿ ಇದೆ. ಹಾ ಎಲ್ಲ ಫೈನ್. ದುಡ್ಡು ನಿಮ್ಮ ಅಪ್ಪಂಗೆ ಕೊಡೋಕೆ ಹೇಳು. ಏಯ್ ಸೈಜ್ ಏಯ್ ಬಾ ಸಾಕು. ಅದನ್ನ ಇಟ್ಕೊಂಡೆ ಓಡಾಡ್ತಾ ಇದ್ದಾರೆ ನೋಡು. ಹಾಯ್ ಹಲೋ ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸಬ್ರು ವಿಡಿಯೋಸ್ನ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ, ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಹಾಗೆ ಚಾನಲ್ನಲ್ಲಿರೋ ವಿಡಿಯೋಸ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬೇಗ ಇವತ್ತಿನ ಈ ಬ್ಲಾಗ್ನ ಈಗ ಶುರು ಮಾಡೋಣ. ಇದು ಶನಿವಾರದ ವ್ಲಾಗ್. ಅಂದರೆ ಮೋಸ್ಟ್ ಪ್ರಾಬ್ಲಿ ಈ ವ್ಲಾಗ್ನ ನಾನು ಸೋಮವಾರ ಅಂದರೆ ಮಂಡೇ ಅಪ್ಲೋಡ್ ಮಾಡ್ತೀನಿ. ಇವತ್ತು ವೀಕೆಂಡ್ ಆಗಿದೆ, ಸೊ ಬೆಳಗ್ಗೆ ಆರಾಮಾಗಿ ಲೇಟಾಗಿ ಎದ್ದೆ. ಹಾಗಾಗಿ ಬೆಳಗ್ಗೆಯಿಂದ ಏನೂ ಶೂಟ್ ಮಾಡಿರಲಿಲ್ಲ, ಏನೂ ಮಾಡೇ ಇಲ್ಲ. ಐ ಥಿಂಕ್ ಲೇಟಾಗಿ ಎದ್ದೆ. ಅದಾದ್ಮೇಲೆ ನಂಗೆ ಒಂದು ಕಾಲ್ ಇತ್ತು ಆಫೀಸಿಂದ. ಸೊ ಆ ಕಾಲ್ನ ಮುಗಿಸಿ ಅದಾದ್ಮೇಲೆ ಈಗ ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಯಾಕೆಂದರೆ ಆಚೆ ಹೋಗಬೇಕು, ಸಿಕ್ಕಾಬಡೆ ಕೆಲಸ ಇದೆ, ಪರ್ಸ್ನಲ್ ಕೆಲಸಗಳೆಲ್ಲ ಇವತ್ತಿರೋದು. ಸೊ ಸ್ಮೈನ್ ಹೇರ್ ಕಟ್ ಮಾಡಿಸ್ಬೇಕು. ಇದ್ರ ಜೊತೆಗೆ ನನ್ನ ತಮ್ಮಂಗೆ ಒಂದು ಪಾರ್ಸಲ್ ಕಳಿಸ್ಬೇಕು. ಒಂದು ಸದ್ಯಕ್ಕೆ ಇರೋದು ಯುರೋಪಲ್ಲಿ, ಸೊ ಕೆಲವು ಐಟಮ್ಸ್ನೆಲ್ಲ ಕಳಿಸ್ಬೇಕಿತ್ತು. ಸೊ ಅದ್ರ ಶಾಪಿಂಗ್, ಹಾಗೆ ಏನೇನು ಕಳಿಸ್ತಾ ಇದೀವೋ ಅದ್ರದ್ದೆಲ್ಲ ಪ್ಯಾಕೇಜಿಂಗ್ ಎಲ್ಲ ಮಾಡಬೇಕು. ಇದ್ರ ಜೊತೆಗೆ ಪ್ರಾಬ್ಲಿ ನಾನು ಡಿಮಾರ್ಟು ಕೂಡ ಹೋಗೋದಿದೆ. ಸೊ ಎಲ್ಲೆಲ್ಲಿ ಹೋಗ್ತೀನಿ ಏನೋ ಅಂತ ಬ್ಲಾಗಲ್ಲಿ ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿಂಪಲ್ ಆಗಿರುವಂಥ ಈ ಲುಕ್ನ ಹೇಗೆ ಮಾಡಿದೆ ಅನ್ನೋದನ್ನ ಕೂಡ ಶೂಟ್ ಮಾಡಿದ್ದೀನಿ. ಸೊ ನಾನು ಇಲ್ಲಿಂದ ಹೊರಡ್ತಾ ಇರ್ತೀನಿ, ಅಷ್ಟರಲ್ಲಿ ನೀವು ಅದನ್ನೆಲ್ಲ ನೋಡ್ಕೊಂಬನ್ನಿ. ಆ್ಯಂಡ್ ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನಿವತ್ತು ತುಂಬ ಬೇಸಿಕ್ ಹಾಗೆ ಸಿಂಪಲಾಗಿ ನಾನು ಎವ್ರಿಡೇ ಬೇಸಿಸಲ್ಲಿ ಯಾವ ಥರ ಮೇಕಪ್ ಮಾಡ್ಕೋತೀನೋ ಅದನ್ನೇ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಈಗಾಗಲೇ ಬೇರೆ ವೀಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ, ನಾನು ನಾರ್ಮಲಿ ಕ್ಲಿನಿಕ್ ಅಥವಾ ಎಮೋಲಿನ್ ಅನ್ನೋ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಇಸ್ ಡೆಫಿನೆಟ್ಲಿ ಅ ಮಸ್ಟ್. ಎರಡು ಅಪ್ಲೈ ಮಾಡಿದ್ಮೇಲೆ ನಾನು ಇವತ್ತು ಯಾವುದೇ ಥರದ ಪ್ರೈಮರ್ ಯೂಸ್ ಮಾಡ್ತಿಲ್ಲ. ಡೈರೆಕ್ಟ್ ಕನ್ಸೀಲರ್ ಹಾಗೆ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ನಂಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ಸ್ ಇದೆಯೋ ಅಲ್ಲೆಲ್ಲ ಅದನ್ನ ಹಾಕಿದ್ದೀನಿ. ಅದಾದಮೇಲೆ ಅದೇ ಜಾಗದಲ್ಲಿ ಕಾಂಪ್ಯಾಕ್ಟಲ್ಲಿ ಪೂರ್ತಿ ಸೆಟ್ ಮಾಡಿ ಬ್ಲಷ್ಗೆ ನಾನಿವತ್ತು ಪಿಕ್ಸಿ ಅನ್ನೋ ಈ ಬ್ರ್ಯಾಂಡಿಂದ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೇ ನಾನು ನನ್ನ ಐ ಶ್ಯಾಡೋ ಆಗಿ ಕೂಡ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದು. ಅದಾದಮೇಲೆ ನೈಕಾ ಅವರ ಐಬ್ರೋ ಪೆನ್ಸಿಲ್ನಲ್ಲಿ ಐಬ್ರೋನ ಎನ್ಹಾನ್ಸ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮ್ಯಾಕ್ ಹಾಗೆ ನೈಕಾ ಎರಡು ಲಿಪ್ಸ್ಟಿಕ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಸೊ ಇದಾಗಿತ್ತು ಒಂದು ಸಿಂಪಲ್ ಆಗಿರುವಂಥ ಮೇಕಪ್ ಲುಕ್. ನಾನು ನಾರ್ಮಲ್ ಆಗಿ ಇಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಒಂದು ಕನ್ಸೀಲರ್ ಹಾಗೆ ಆರೆಂಜ್ ಕರೆಕ್ಟರ್, ಅದೆರಡನ್ನ ಬಳಸಿ ಡೇ ಟು ಡೇ ಆಫೀಸ್ ವೇರ್ ಆಗಿರ್ಬೋದು ಅಥವಾ ಎಲ್ಲರೂ ಆಚೆ ಹೋದಾಗ ಇದೇ ಥರದ ಮೇಕಪ್ ಮಾಡ್ತೀನಿ. ಸೊ ತುಂಬ ಜನ ಮೇಕಪ್ ವೀಡಿಯೋಸ್ನ ಕೂಡ ಮಾಡಿ ಅಂತ ಇದ್ರು. ಸೊ ಇದೇ ಡೈಲಿ ಬ್ಲಾಗಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮನೆಯಿಂದ ಹೊರಡೋಷ್ಟರಲ್ಲಿ ಸುಮಾರು ಸಂಜೆ 5 ಗಂಟೆ ಹತ್ತಿರ ಆಗೋಯಿತು. ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಹಾಗಾಗಿ ಹೊರಡೋದು ಕೂಡ ಲೇಟ್ ಆಯಿತು. ಹೇರ್ ಕಟ್ ಮಾಡಿಸ್ಲೇಬೇಕಿತ್ತು ಇವತ್ತು, ಏಕೆಂದರೆ ಇವತ್ತು ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ನಾನು ಇನ್ನೊಂದು ವೀಕೆಂಡ್ ತನಕ ಕಾಯಬೇಕಾಗುತ್ತೆ. ಅದ್ರ ಮಧ್ಯೆ ಆಫೀಸ್ನಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿ ಇರ್ತೀನಿ, ಅವಾಗ ಮಾಡಿಸೋದಕ್ಕೆ ಕೂಡ ಆಗಲ್ಲ. ಹಾಗೆ ನಾನು ಸಾಮಾನ್ಯವಾಗಿ ಸ್ಮೈನ್ ಹೇರ್ ಕಟ್ ಮಾಡಿಸೋದು ಬಾಡಿ ಕ್ರಾಫ್ಟ್ನಲ್ಲೇ. ಮುಂಚೆಯಿಂದನೂ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅವಳಿಗೆ ಫಸ್ಟ್ ಹೇರ್ ಕಟ್ ಶುರು ಮಾಡಿದ್ದೆ ನಾನು ಬಾಡಿ ಕ್ರಾಫ್ಟ್ನಲ್ಲೇ. ಕೋರ್ಮಂಗ್ಲದಲ್ಲಿ ಇವರ ಬ್ರಾಂಚ್ ಇದೆ. ಆ್ಯಂಡ್ ಯಾವಾಗಲೂ ನಾರ್ಮಲಾಗಿ ಅಲ್ಲಿಗೆ ಹೋಗ್ತೀನಿ. ಆದರೆ ಇತ್ತೀಚೆಗಷ್ಟೇ ಇವರು ಕತ್ರಗುಪ್ಪೆಯಲ್ಲಿ ಕೂಡ ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಇದು ನನಗೆ ಮನೆಗೆ ಹತ್ತಿರ ಆಗುತ್ತೆ. ಹಾಗಾಗಿ ಇಲ್ಲಿ ಸರ್ವಿಸಸ್ ಹೇಗಿದೆ ಅಂತ ನೋಡೋಣ ಅಂತ ಇವತ್ತು ಬಂದಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತು ಫುಲ್ ಹೇರ್ ಕಟ್ ಮಾಡಿಸ್ತಿಲ್ಲ. ಅವಳಿಗೆ ಬರೀ ಮುಂದೆ ಫ್ರಿಂಚಸ್ ತುಂಬ ಬೆಳೆದ್ಬಿಟ್ಟಿತ್ತು. ಸೊ ಆ ಫ್ರಿಂಚಸ್ನ ಮಾತ್ರ ಕಟ್ ಮಾಡಿಸ್ತಾ ಇದ್ದೀನಿ. ಏಕೆಂದರೆ ರೆಗ್ಯುಲರಾಗಿ ನಾನು ಯಾರ ಹತ್ರ ಮಾಡಿಸ್ತೀನೋ ಅವ್ರ ಹತ್ರ ಮಾಡಿಸಿದ್ರೇ ನನಗೂ ಅದು ಸ್ಯಾಟಿಸ್ಫೈ ಅನಿಸೋದು. ಹಾಗಾಗಿ ಜಸ್ಟ್ ಫ್ರಿಂಚಸ್ನ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಉದ್ದ ಆಗಿತ್ತು ಅವಳಿಗೆ, ಸೊ ಅದನ್ನ ಮಾಡಿಸ್ಲೇಬೇಕಿತ್ತು. ಹಾಗೆ ಸ್ಮೈನ್ ಬಗ್ಗೆ ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಕೆಲವರು ಅವಳ ಹೆಸರು ಕೂಡ ಕೇಳ್ತಾ ಇರ್ತೀರ. ನಾನು ಭಾಳಷ್ಟು ವೀಡಿಯೋಸ್ಗಳಲ್ಲಿ ಹೇಳ್ತಿರ್ತೀನಿ ಸ್ಮಯ ಅಂತಲೇ. ಸೊ ಅವಳ ಹೆಸರು ಸ್ಮಯ ಅಂತ. ಆ್ಯಂಡ್ ಇದ್ರ ಜೊತೆಗೆ ತುಂಬ ಜನ ಅವಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಅಂತೆಲ್ಲ ಕ್ವೆಶನ್ಸ್ನ ಕೇಳ್ತಾ ಇರ್ತೀರ. ನಾನು ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಆದರೆ ನನ್ನ ಮಗಳಿಗೆ ಅವಳದೇ ಆದಂಥ ಪ್ರೈವಸಿ ಎಲ್ಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಅವಳ ಬಗ್ಗೆ ತುಂಬ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದೇ ರೀಸನ್ನಿಂದ ಐ ಥಿಂಕ್ ಸ್ಕೂಲ್ ಡೀಟೇಲ್ಸ್ ಹಾಗೆ ಬೇರೆ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡಿಲ್ಲ. ನಿಂತ್ಕೋ ಫಸ್ಟ್. परफेक्ट, चलो से बाय. रेडी. So haircut done.
ಸ್ಮೈನ್ ಹೇರ್ ಕಟ್ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು ಸ್ಮಾರ್ಟ್ ಬಜಾರ್ ಅಂತ. ಇದು ಕೂಡ ಕತ್ರಗುಪ್ಪೆನಲ್ಲೇ ಇದೆ, ಬಾಡಿ ಕ್ರಾಫ್ಟ್ ಪಕ್ಕದಲ್ಲೇ ಇದೆ. ಆ್ಯಂಡ್ ನನಗೆ ಮನೆಗೆ ಕೆಲವು ಗ್ರಾಸರೀಸ್ನ ಶಾಪ್ ಮಾಡಬೇಕಿತ್ತು. ಇದ್ರ ಜೊತೆಗೆ ನನ್ನ ತಮ್ಮಂಗೆ ಪಾರ್ಸಲ್ ಏನು ಕಳಿಸ್ತಾ ಇದ್ದೀವಿ ಅದಕ್ಕೆ ಕೂಡ ಕೆಲವು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಪಕ್ಕದಲ್ಲೇ ಇತ್ತು. ಡಿಮಾರ್ಟ್ಗೆ ಹೋಗೋಣ ಅಂತ ಫಸ್ಟ್ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಇಲ್ಲೇ ಈ ಸ್ಟೋರ್ ಸಿಕ್ತು. ಹಾಗಾಗಿ ಅಲ್ಲಿ ತನಕ ಹೋಗೋ ಬದಲು ಇಲ್ಲೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ತುಂಬಾ ಆಫರ್ಸ್ ಇತ್ತು. ಐ ಥಿಂಕ್ ಗ್ರಾಸರಿ ಸೆಕ್ಷನಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಷನ್ಸಲ್ಲಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿರುವಂಥ ಆಫರ್ ಇತ್ತು. ಇನ್ಫ್ಯಾಕ್ಟ್ ನಾನು ಕೂಡ ಇಲ್ಲಿ ಐ ಥಿಂಕ್ 2ನೇ ಸಲ ಅನಿಸುತ್ತೆ ಇಲ್ಲಿಗೆ ನಾನು ಬರ್ತಿರೋದು. ಆ್ಯಂಡ್ ಐ ವಾಸ್ ಕ್ವೈಟ್ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಆಫರ್ಸ್ ದೇ ಹ್ಯಾಡ್. ಆ್ಯಂಡ್ ಇದ್ರ ಮಧ್ಯೆ ಐ ಥಿಂಕ್ ನನ್ನ ತಮ್ಮಂಗೆ ಏನೇನು ಬೇಕಿತ್ತು ವಿಡಿಯೋ ಕಾಲ್ ಮೂಲಕ ಅವನು ಕೂಡ ತೋರಿಸ್ಕೊಂಡು ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನಾದ್ರ ಹೆಸರು? ಕಿರ್ಚಬೇಡ. ಮೀರಾ ಯಾರು? ಏನು ಅದು ಹೆಸರು ಮೀರಾನಾ? ಸ್ಮೈಲ್ ಲಂಚ್ ಬಾಕ್ಸ್ ಎಷ್ಟಿದೆ ಮನೇಲಿ. ಇದೆಲ್ಲ ಕ್ಯೂಟ್. ಅದು ತೊಗೊಂಡ್ಬಿಟ್ಟು ಕೆಳಗೆ ಬೀಳ್ಸ್ಬಿಟ್ಟು ಚೆಕ್ ಮಾಡ್ತಾಳೆ ಹೊಡೆದೋಗುತ್ತಾ ಅಂತ. ಅಲ್ಲೂ ಇದೆ ಬಾರ್ಬಿ. Oh, Smile, this is really nice, baby. I think so. I need a colder one. ಹ್ಯಾಟು ಇದೆ, ತಗೋ. ಅದು ಟ್ಯೂಷನ್ ಚೆನ್ನಾಗಿರುತ್ತೆ. ಅದು ಬೇಡ ಸ್ಮೈಯು. I'm looking for my size too. ಲೇ ಇಲ್ಲಿ ಬಾರ್ಲೇ ಇಲ್ಲಿ. ಸ್ಮೈಲ್ ನೋಡು, ಅದು ಚೆನ್ನಾಗಿದೆ. ಪ್ರಿನ್ಸಸ್ ಪರ್ಪಲ್. I think so. You love it, but ನೀನು ಸ್ವಲ್ಪ ಕನ್ನಡ ಮಾತಾಡ್ತೀಯಾ? I don't choose it. I choose frog. Oh, I just choose. ಎಲ್ಲಿ ಹೋಗ್ತಾ ಇದೆಯಾ? Oh, I'm buying this one. Oh, I'm the one. ಫ್ರಾಕ್ಸ್ ಬೇಡ ಸ್ಮೈಲ್. This one. This one. ಏಯ್ ಸೈಜ್ ನೋಡಿಲ್ಲ, ಏನಿಲ್ಲ, ಇಡೋಲಿ. I will see the price. ಸ್ಮೈ ಅಲ್ಲಿ ತಗೋ, ಅದು ಚೆನ್ನಾಗಿದೆ ಬ್ಲ್ಯಾಕ್ ಕಲರು. ಹಾಂ ನೋಡು, ಅದು ಚೆನ್ನಾಗಿದೆ ಮಮ್ಮಿ. Black always black color. ಸ್ಮೈ ಇಟ್ಸ್ ನಾಟ್ ಬ್ಲ್ಯಾಕ್, ಇಟ್ಸ್ ಬಾರ್ಬಿ. ಸಿ ಹಿಯರ್. I know it's Barbie and 5 to 6. Hey, 4 to 5, 5 to 6. ಸಾಕೊಳ್ಳಿ ಸೈಜು. ಇಲ್ಲ ಇರ್ಲಿ ಅಲ್ಲ. ಹ್ಞೂ ಸುಮ್ಮನೆ ಬೆಳೀತಾಳೆ. ಚೆನ್ನಾದ. ಸ್ಮೈ ಸಾಕು ಬಾ. I'm checking my size one. ಎಲ್ಲಿ ಚೆಕ್ ಮಾಡ್ತಿದ್ಯಾ ಸೈಜ್ನ? I want ಏನಮ್ಮ ಆಕ್ಚುಲಿ ಚೆನ್ನಾಗಿದೆ. ಚೆನ್ನಾಗಿದೆ ಬಟ್ಟೆಗಳು. ಹ್ಞೂ ಸ್ಮೈ ಬರ್ತೀಯಾ? I am choosing one more. Wait. ಲೇಟ್ ಆಯ್ತು ಬಾ. Oh, this Barbie one I like. ಏಯ್ ಬಾ ಸಾಕು. Wait, I will choose the ಅದನ್ನ ಇಟ್ಕೊಂಡೆ ಓಡಾಡ್ತಾ ಇದ್ದಲ್ಲ ನೋಡು. ಸ್ಮೈ ಇದು ಚೆನ್ನಾಗಿದೆ ನೋಡು. Go to. Wait, I'm choosing. ತಗೊಂಡಾಯ್ತು ಅದು ನಿಂಗಾಗಲೇ. No, yucky. ಯಾಕಿನೂ ಇಲ್ಲ, ಏನೂ ಇಲ್ಲ. ನಡಿ, ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ, ಈ ಪಿಂಕ್. ಈ pink one ತಗೊಳ್ಳೋಣ. ಸೈಜ್ ನೋಡು. ಇಲ್ಲ size ನೋಡ್ಬೇಕಾ? ಯಾವ ಸೈಜ್ ನಿಂದು? ನಂದು ಇಲ್ಲಿದೆ ನಿನ್ ಸೈಜ್ ಇದು. ಇದು ಚಿಕ್ಕದ ಅದು. ಅಷ್ಟು ಬೇಕು ನಿನ್. ಸಾಕು. ಬೇರೆ ಮಮ್ಮ ಇದು ಬ್ಲೂ ಕಲರ್ ಸಾಕು. ಬೇರೆ ಸಾಕಾಯ್ತಾ? ಸಾಕಾದು. ಚೆನ್ನಾದವಲ್ಲ ಇಲ್ಲಿ ಕಲೆಕ್ಷನ್ಸು. ಚೆನ್ನಾಗಿದೆ. ಸ್ಮೈಲ್ ಪಿಂಕ್ ಬಾರ್ಬಿ ಇದೆ. ಲೈಟ್ ಪಿಂಕ್ ಫೈನ್. ಹಾಂ ಎಲ್ಲ ಫೈನು. ದುಡ್ಡು ನಿಮ್ಮ ಅಪ್ಪಂಗೆ ಕೊಡೋ ಕೇಳು. ಅರ್ಥ ಆಯ್ತಾ ಸ್ಮಯ? ದುಡ್ಡು ಯಾರು ಕೊಡ್ತಾರೆ? ಲಿಟಲ್ ಕಿಡ್. ಲಿಟಲ್ ಕಿಡ್ ಏನೋ ಒಂದು ಬಾಯಿಗೆ ಬಂದಿದೆ ಇಲ್ಲಿ ಸ್ಮಯು. ನಂಗೆ ಅದೇ ನೋಡಿದ್ದೀನಿ. ಎಲ್ಲ ಶಾಪಿಂಗ್ ಕೆಲಸ ಮುಗಿಸೋಷ್ಟರಲ್ಲಿ ಇಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 8-8:30 ಹತ್ತತ್ರ ಆಗೋಗಿತ್ತು. ಬೇಗ ಹೊರಡಬೇಕು ಅಂತಲೇ ಇದ್ವಿ, ಆದರೆ ಶಾಪಿಂಗ್ ಮಾಡ್ತಾ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇಲ್ಲಿಂದ ಆಲ್ಮೋಸ್ಟ್ ಈಗ 8:30ಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೋಗಿ ನಾನು ಸ್ಮೈನ ಮನೇಲಿ ಡ್ರಾಪ್ ಮಾಡಿ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಮತ್ತೆ ಆಚೆ ಬಂದ್ವಿ. ನನಗಿವಾಗ ಆ್ಯಕ್ಚುಲಿ ಸೀ ಫುಡ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಹಾಗಾಗಿ ನಮ್ಮನೆ ಹತ್ರನೇ ಇರುವಂಥ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಸಿಕ್ಕಾಬಡೆ ಚೆನ್ನಾಗಿರುತ್ತೆ ಸೀ ಫುಡ್. ಆ್ಯಂಡ್ ನೀವೇನಾದರೂ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೈಡ್ ಹತ್ತಿರ ಇದ್ದರೆ ಐ ಆಮ್ ಶೋರ್ ನಿಮಗೆ ಕೂಡ ಈ ಹೋಟೆಲ್ ಗೊತ್ತಿರುತ್ತೆ, ಮತ್ಸ್ಯ ಸಾಗರ ಅಂತ. ಆ್ಯಂಡ್ ನನಗಂತೂ ಇಲ್ಲಿ ಎಲ್ಲ ಇಷ್ಟ ಆಗುತ್ತೆ. ನಮ್ಮನೆ ಹತ್ರ ಮೈ ಮೋಸ್ಟ್ ಫೇವ್ರೆಟ್ ರೆಸ್ಟೋರೆಂಟ್ ಸೀ ಫುಡ್ಗೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಸ್ಪೆಷಲಿ ಇಲ್ಲಿ ಇವರ ಫಿಶ್ ಗೀ ರೋಸ್ಟ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇಲ್ಲಿಂದ ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಈಗ ಊಟ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ಫಿಶ್ ಗೀ ರೋಸ್ಟ್, ಇದ್ರ ಜೊತೆಗೆ ಸ್ವಲ್ಪ ರಾಯ್ತಾ ಇದೆ, ಹಾಗೆ ಚಿಕನ್ ಬಿರಿಯಾನಿ ಮತ್ತು ನೀರು ದೋಸೆ ಆ್ಯಂಡ್
ಆ್ಯಂಡ್ ಫಿಶ್ ಗೀ ರೋಸ್ಟ್ ಇಸ್ ಸಚ್ ಅ ಗುಡ್ ಕಾಂಬಿನೇಷನ್ ಗೊತ್ತಾ. ಇದಾದಮೇಲೆ ನನಗೆ ಸ್ವಲ್ಪ ಬ್ರಾಂಡ್ಸ್ಗಳಿಗೆ ಶೂಟಿಂಗ್ ಕೆಲಸ ಎಲ್ಲ ಆಯಿತು, ಹಾಗಾಗಿ ಆ ಕೆಲಸಗಳನ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಈ ರೀಲ್ನ ನೀವು ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿರ್ತೀರ. ಸೊ ಸಾಮಾನ್ಯವಾಗಿ ನೀವು ನೋಡುವಂಥ ಒಂದು 60 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ರೀಲ್ ಮುಂದೆ ಖಂಡಿತವಾಗ್ಲೂ ಹಿಂದ್ಗಡೆ ತುಂಬ ಅಂದರೆ ತುಂಬಾ ಎಫರ್ಟ್ ಇರುತ್ತೆ. ನಾನು ಮಾತ್ರ ಅಂತಲ್ಲ, ಐ ಥಿಂಕ್ ಕಾಂಟೆಂಟ್ ಕ್ರಿಯೇಟ್ ಯಾರ್ಯಾರು ಮಾಡ್ತಾರೋ ಎಲ್ಲರೂ ಇದೇ ಥರದ ಎಫರ್ಟ್ಸ್ ಹಾಕಿ ವೀಡಿಯೋಸ್ನ ಮಾಡ್ತಾರೆ. ಸೊ ಐ ಮಸ್ಟ್ ಸೇ ಐ ಥಿಂಕ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅಂದರೆ ನಮಗೆ ಕಾಣಿಸೋಷ್ಟು ಈಸಿ ಇರಲ್ಲ. ಇದ್ರ ಜೊತೆಗೆ ನನಗೆ ಕಿಚನ್ಗೆ ಕೆಲವು ಹೊಸ ಪ್ರಾಡಕ್ಟ್ಸ್ನ ಕೂಡ ತರಿಸಿದ್ದೆ. ಸೊ ಅದನ್ನು ಕೂಡ ನಿಮಗೂ ಕೂಡ ಇಲ್ಲಿ ಕ್ವಿಕ್ಕಾಗಿ ತೋರಿಸ್ತೀನಿ. ಇದು ಕೋಕೋನಟ್ ಸ್ಕ್ರೇಪರ್ ಹಾಗೆ ಆರೆಂಜ್ ಜ್ಯೂಸರ್ ತುಂಬಾ ಚೆನ್ನಾಗಿದೆ. ಇದ್ರ ರಿವ್ಯೂಸ್ನ ನಾನು ಪ್ರಾಬ್ಲಿ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ತಿಳಿಸ್ತೀನಿ. ಈ 2 ಪ್ರಾಡಕ್ಟು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಕೂಡ ನೀವು ಮರೀದೆ ಚೆಕ್ ಮಾಡಿ. ವಿಡಿಯೋ ಶೂಟ್ ಮಾಡ್ತಾ ನನ್ನ ಕಿಚನ್ ಈಗ ಯಾವ ಸ್ಟೇಟಲ್ಲಿದೆ ಅಂತ ನೀವು ನೋಡ್ಬೋದು. ಖಂಡಿತವಾಗ್ಲೂ ಈಸಿ ಇಲ್ಲ. ಆಲ್ಮೋಸ್ಟ್ ಮಧ್ಯರಾತ್ರಿ 1 ಗಂಟೆ ಹತ್ತಿರ ಆಗಿತ್ತು ಅನಿಸುತ್ತೆ ನಾನು ಶೂಟ್ ಮುಗಿಸೋಷ್ಟರಲ್ಲಿ. ಇದಾದಮೇಲೆ ನಾನು ವಿಡಿಯೋ ಕೂಡ ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಇನ್ಸ್ಟಾಗ್ರಾಮು ಕೂಡ ಪೋಸ್ಟ್ ಮಾಡಬೇಕಿತ್ತು. ಹಾಗಾಗಿ ಸಿಕ್ಕಾಬಡೆ ಸುಸ್ತಾಗಿತ್ತು. ಆ್ಯಂಡ್ ಐ ಥಿಂಕ್ ಎವ್ರಿ ಡೇ ಇದೇ ಥರದ ರೊಟೀನ್ ಇರುತ್ತೆ. ಕೆಲವೊಮ್ಮೆ ಶೂಟಿಂಗ್ಸ್ ಈ ಥರದ ರಾತ್ರಿ ಹೊತ್ತು ಮಾಡ್ತೀನಿ, ಏಕೆಂದರೆ ಸ್ಮಯ ಮಲಗಿರ್ತಾಳೆ, ಆವಾಗ ಪೀಸ್ಫುಲ್ಲಾಗಿ ಶೂಟ್ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಜನ ನನ್ನ ಟ್ರೈಪಾಡ್ ಸ್ಟ್ಯಾಂಡ್ಸ್ ಬಗ್ಗೆ ಇನ್ನೂ ಕ್ವೆಶನ್ಸ್ನ ಕೇಳ್ತಾನೆ ಇದ್ದೀರಾ, ಹಾಗಾಗಿ ಅದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ದ್ಯಾಟ್ಸ್ ಇಟ್ ಫಾರ್. ಸೊ ಇದಾಗಿತ್ತು ಇವತ್ತಿನ ವೀಕೆಂಡ್ ವ್ಲಾಗ್. ದಿನಪೂರ್ತಿ ಏನೇನಾಯಿತು ಅಂತ ಈಗೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಮರಿದೇ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.